2 ಜನ ಕೆಲಸಕ್ಕೆ ಬರ್ತಾರಂತ ಹೇಳಿದ್ರು. ಮಗಳ ಮದುವೆ ಮನೆಯೆಲ್ಲ ಕ್ಲೀನ್ ಮಾಡ್ಲಿಕ್ಕಿತ್ತು. ಎಲ್ಲಿ ಹೋಗಿದಾರ ಅಂತ. ನಿನ್ನೆ ಫೋನ್ ಮಾಡುವಾಗ ಬರ್ತೇನೆ ಮನೆಗೆ ಕೆಲಸಕ್ಕೆ ಅಂತ ಹೇಳಿದ್ಲು. ಮಗಳೇ ಎಲ್ಲಿದ್ದೀಯಾ? ಒಂದು ಫೋನ್ ಮಾಡೋವರಿಗೆ. ಇವಳು ಎಂತ ಮಾಡ್ತಾಳೆ ಅಲ್ಲಿ ಒಳಗೆ? ಏನಮ್ಮ ಕರೆದದ್ದು? ಏನಿಲ್ಲ, ಈ ಕೆಲಸದವರಿಗೆ ಫೋನ್ ಮಾಡಿದೆ, ಅವರು ಯಾರು ಬರ್ಲಿಲ್ಲಲ್ಲ. ನೀನೊಮ್ಮೆ ಫೋನ್ ಮಾಡಿ ಕೇಳು, ಇವತ್ತು ಬರ್ತೀರಾ ಇಲ್ಲ ನಾಳೆ. ಅಡಿಗೆ ಮಾಡಿ ಇಡ್ಬೇಕಲ್ಲ ಅವರಿಗೆ. ಫೋನ್ ಮಾಡ್ಬೇಕಾ? ಹೌದು, ಅವರಿಗೆ ಮಾಡು. ಮಲ್ಲಿಕನ ಮೊಬೈಲಿಗೆ ಮಾಡು. ಏನ್ ಹೇಳ್ತಾಳೆ ನೋಡು. ಇವರಿಗೊಂದು 10 ಸಲ ಫೋನ್ ಮಾಡ್ಬೇಕು ಒಮ್ಮೆ ಬನ್ನಿ ಅಂತ ಹೇಳಲಿಕ್ಕೆ. ಹಲೋ, ನೀವು ಕೆಲಸಕ್ಕೆ ಬರ್ಲಿಲ್ವಾ? ಏನು ಬರ್ತೀನಂತ ಹೇಳಿದಲ್ಲ ಇವತ್ತು ನೀವು? ಇವತ್ತಾದ್ರೆ ಬರ್ಲಿಕ್ಕೆ ಹೇಳು. ಅಯ್ಯೋ, ನಾಳೆ ಬರ್ತೀರಾ? ಶೇ, ನೀವು ಬರ್ತೀರಾ ಅಂತ ನಾವು ಕಾಯ್ತಾ ಇದ್ದೆವು. ಅಮ್ಮ ಅಲ್ಲಿ ಕಾಯ್ತಾ ಇದ್ರು. ನಾಳೆ ಬರ್ತೀರಾ ಹಾಗಾದ್ರೆ? ಆಯ್ತು ಸರಿ, ಹೇಳ್ತೇನೆ ಅಮ್ಮನ. ಇದು ಕರ್ಮ, ಒಂದು ಕರೆದ್ರೆ ಕರೆಕ್ಟ್ ಟೈಮಿಗೆ ಬರೋದಿಲ್ಲ. ನಾಳೆ ಬರ್ತಾರಂತೆ. ಅದೇ ಎಲ್ಲಿ ಆದ್ರೂ ಕೆಲಸ ಇದ್ರೆ ಅವ್ರು ಬರುದೇ ಇಲ್ಲ. ಮತ್ತೆ ಅವ್ರು ಎಲ್ಲಿ ಕೆಲಸ ಇಲ್ಲದಾಗೆ ಇನಿ ಮೇಲೆಗೆ ಬರೋಡ. ಎಂತ ಮಾಡುದು ಈಗ? ಇನ್ನೆಂತ ಮಾಡುದು, ಇನ್ನು ನಾಳೆ ನೋಡುವ. ನಾಳೆ ಬಂದ್ರೆ ಮಾಡಿಸುವ. ಮತ್ತೆ ಉಂಟಲ್ಲ, ಸಣ್ಣವಳು ಬರುವಾಗ ಮನೆ ಎಲ್ಲ ಕ್ಲೀನ್ ಆಗಿರ್ಬೇಕು. ಇನ್ನು ತುಂಬಾ ಜಾಸ್ತಿ ದಿನ ಇಲ್ಲ, ಒಂದೇ ತಿಂಗಳಿರುದು. ಅದರೊಳಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಏನೆಲ್ಲ ಕೆಲಸ ಉಂಟು ಎಲ್ಲ ಮಾಡಿಸುವ. ತುಂಬಾ ಕೆಲಸ ಉಂಟು. ಮತ್ತೆ ಅವನು ಬರ್ಲಿಲ್ಲಲ್ಲ, ಗ್ರೈಂಡರ್ ರಿಪೇರಿ ಮಾಡ್ಲಿಕ್ಕೆ ನಾನು ಆ ಹುಡುಗನಿಗೆ ಫೋನ್ ಮಾಡಿದ್ದೆ. ಏನಂತೆ? ಹೌದು, ಅವನ ಹೆಸರು ಎಂತದ್ದು, ವೆಂಕಟೇಶ್. ಅವನಿಗೆ ನಾನು ಬೆಳಿಗ್ಗೆ ಫೋನ್ ಮಾಡಿ ಹೇಳಿದೆ ಗ್ರೈಂಡರ್ ಒಮ್ಮೆ ರಿಪೇರಿ ಮಾಡು ಅಂತ. ನಿನ್ನೆ ಕಡಿತಾನೆ ಇರಲಿಲ್ಲ. ಅದು ಕಡಿಲಿಕ್ಕೆ ಅದು ಕಲ್ಲು ತಿರುಗುದಿಲ್ಲ. ಅದಕ್ಕೆ ಅವನನ್ನು ಕರೆದಿದ್ದೇನೆ, ಅವನು ಬರ್ತಾನ ನೋಡುವ. ಬಾ. ಅಮ್ಮ, ನೀವು ಫೋನ್ ಮಾಡಿದ್ರೆ ಆಗ? ಬನ್ನಿ, ಒಳಗಡೆ ಉಂಟು ಗ್ರೈಂಡರ್. ಅದೇ ಕಡಿತಾ ಇಲ್ಲ. ನಿನ್ನೆಯಿಂದ ಫೋನ್ ಮಾಡ್ತಾ ಇದ್ದೆ. ಗ್ರೈಂಡರ್ ನೋಡಿದ್ರಲ್ಲ, ನೋಡಿದೆ. ಅದನ್ನೊಂದು ಕೊಂಡೋಗಿ ಅರ್ಜೆಂಟ್ ತಂದು ಕೊಡ್ಬೇಕು ನನಗೆ. ಮತ್ತೆ ನನ್ನದು ಇನ್ನೊಂದು ಮಿಕ್ಸಿ ಇದೆ, ಅದು ಸರಿ ಕಡಿಯುದಿಲ್ಲ. ಮತ್ತೆ ತುಂಬಾ ವರ್ಷ ಹಳತ್ತಾಗಿದೆ ಇದು. ನೋಡ್ತೇನೆ ಇದು ಏನಾಗಿದೆ ಅಂತ. ಇದು ಏನು ನಾಳೆ ನಾನು ತಂದು ಬರ್ತೇನೆ. ಹೌದು, ಗ್ರೈಂಡರ್ ಮತ್ತೆ ಮಿಕ್ಸಿಯನ್ನು ಕೂಡ. ಇದು ಸರಿ ಕಡಿತಾ ಇಲ್ಲ. ಇದನ್ನು ಮತ್ತೆ ಇದು ಸ್ಟಾರ್ಟ್ ಮಾಡುವಾಗ ಇದು ಏನೋ ಪ್ರಾಬ್ಲಮ್ ಉಂಟು ಇದಕ್ಕೆ, ಆಯ್ತಾ? ಇದನ್ನೊಂದು ರಿಪೇರಿ ಮಾಡಿ ಕೊಡಿ ನನಗೆ. ಸರಿ, ಒಟ್ಟಿಗೆ ನಾಳೆ ತಂದು ಬರ್ತೇನೆ. 2 ಬೇಕು ನನಗೆ, ಒಂದಾದ್ರೂ ನನಗೆ ಅರ್ಜೆಂಟ್ ಈಗ ಬೇಕು. ಆಯ್ತಾಯ್ತಾಯ್ತು. ಮತ್ತೆ ಎಂತ ಅಂತ ಹೇಳಿದ್ರೆ ಹಣ ಎಲ್ಲ ನಾಳೆ ನಾನು ಬರುವಾಗ ಕೊಡ್ತೇನೆ. ನೀವು ತಂದು ಕೊಡ್ತೀರಾ, ನಾನು ಬಂದು ತಗೊಂಡು ಬರ್ಬೇಕಾ? ನೀವೇ ಬನ್ನಿ ಅಂಗಡಿಗೆ. ಹೌದಾ? ಹೌದು. ನಿಲ್ಲಿ, ನಾನು ಹಣ ತಂದು ಬರ್ತೇನೆ, ಹೋಗ್ಬೇಡಿ. ಅದರಲ್ಲಿ 500 ರೂಪಾಯಿ ಉಂಟು, ತಕೊಳ್ಳಿ. ಆಯ್ತಪ್ಪ. ಹಲೋ, ಹೇಗಿದ್ದಿ? ಹೌದಾ? ನಾನು ಚೆನ್ನಾಗಿದ್ದೇನೆ. ಮತ್ತೇನು ವಿಶೇಷ? ಮನೆದೆಲ್ಲ ತಯಾರಿ ಆಗ್ತಾ ಉಂಟು. ಹೌದು, ಪೇಂಟಿಂಗ್ ಎಲ್ಲ ಆಯಿತು. ತುಂಬ ಕೆಲಸ ಉಂಟಲ್ಲ. ಶಾಪಿಂಗ್ ಎಲ್ಲ ಆಗಲಿಲ್ಲ, ಇನ್ನೂ ಆಗಬೇಕು. ಮತ್ತೆ ಮಕ್ಕಳೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಆಯಿತಾ ಟೀ ಕಾಫಿ? ಏನು ತಿಂಡಿ? ಹೌದಾ? ಹಾಂ, ಅಮ್ಮ ಇದ್ದಾರೆ. ಅವ್ರು ತುಂಬ ಬ್ಯುಸಿ ಈಗ. ಈಗ ಮದುವೆದಿದ್ರಲ್ಲಿ ಅಮ್ಮಂದು ತುಂಬ ಭಾರಿ ಖುಷಿ. ಯಾರ್ದು ಮಗಳ ಫೋನ್? ನನ್ನ ಫ್ರೆಂಡ್ ಇದ್ದು ಅಮ್ಮ. ಹೌದಾ? ಅವಳೆಲ್ಲ ಕೇಳುದು ಎಲ್ಲ ಮಾಡಿದ್ರ? ಹೌದು, ಹೇಳುದು ಮನೆದೆಲ್ಲ ತಯಾರಿ ಆಯ್ತಾ, ಎಲ್ಲ ಪೇಂಟಿಂಗ್ ಎಲ್ಲ ಆಯ್ತಾ, ಅದೇ ಡ್ರೆಸ್ ಎಲ್ಲ ತಕೊಂಡಾಯ್ತಾ? ಇದು ನಾನು ಮೊನ್ನೆ 2 ಚಟ್ಟಿ ತಗೊಂಡದ್ದು, ಒಳ್ಳೆದುಂಟಲ್ಲ. ಇದರಲ್ಲಿ ಮೀನು ಕಾಯಿಸ್ಬೋದು ಅಲ್ಲ, ಮೀನು ಕಾಯಿಸುದಲ್ಲ, ಮೀನು ಕರಿ ಮಾಡುವ. ಹೌದೌದು, ಒಳ್ಳೆದುಂಟಮ್ಮ. ಹೌದು, ನಂಗೆ ಭಾರಿ ಇಷ್ಟ ಇದು. ನನ್ನ ಹಳತ್ತು ಮನೆಯಲ್ಲಿ ತುಂಬಾ ಇತ್ತಲ್ಲ, ಎಲ್ಲ ಕಟ್ಟು ಮಾಡಿ ಹಾಕಿದೆವು ನಾವು. ಇದು ಭಾರಿ ಒಳ್ಳೆದುಂಟು. ಇದರಲ್ಲಿ ಏನಾದ್ರು ಇವತ್ತು ಮಾಡುವ, ಕರಿ ಏನಾದ್ರು ಮಾಡುವ ಅಲ್ಲ. ನಿಂಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಏನಮ್ಮ? ಒಂದು ಸೌಂಡ್ ವ್ಯತ್ಯಾಸ ತರ
ಕೊಂಡೋಗಿ ಇಟ್ಟು ಬರ್ತೇನೆ. ಇಡೀ ದಿನ ಮೊಬೈಲ್ ಹೊತ್ಕೊಂಡಿದ್ರೆ ಸಾಕ? ಇಲ್ಲಿ ಒಳಗಡೆ ಒಂದು ಕೊಡಪನ ನೀರು ತಂದು ಬಾ, ಬಾವಿದ ನೀರು. ಯಾವಾಗದಿಂದ ಬರ್ತೇನೆ, ನೀ ಇಡೀ ದಿನ ಮೊಬೈಲಲ್ಲೇ ಇದ್ದಿ. ಎಂತ ಮಾಡ್ತಿದ್ದಿ ಮೊಬೈಲಲ್ಲಿ? ರೀಲ್ಸ್ ನೋಡ್ತೇನಮ್ಮ. ಎಂತ ರೀಲ್ಸ್? ಈ ಮೊಬೈಲ್ ಒಂದು ಬಂದ ಮೇಲೆ ಮಕ್ಕಳೆಲ್ಲ ಹಾಳಾಗಿ ಹೋದ್ರು. ಎಂತ ರೀಲ್ಸ್ ನೋಡ್ತೇನೆ? ಬೇರೆ ಕೆಲಸ ಇಲ್ಲ ಇವರಿಗೆಲ್ಲ. ಮತ್ತೆ ನೀನು ಆಮೇಲೆ ಸ್ವಲ್ಪ ನೀರು ತಂದು ಬಾ ಒಳಗೆ. ರಿಪೇರಿ ಮಾಡಿ ಬಂದೆ. ಮಿಕ್ಸಿ ತಂದ್ರ? ಗ್ರೈಂಡರ್ ಇನ್ನು ಯಾವಾಗ ಕೊಡ್ತೀರಿ? ಗ್ರೈಂಡರ್ ನಾಳೆ ತಂದು ಬರ್ತೇನೆ. ಹೌದಾ? ಹೌದು. ಸರಿ ಉಂಟಲ್ಲ? ಸರಿ ಉಂಟು, ಎಲ್ಲ ಕರೆಕ್ಟ್ ಮಾಡಿ ಬಂದೆ. ನಾನು ಇವತ್ತು ಬರ್ಬೇಕಂತ ಎನಿಸಿದೆ, ಮತ್ತೆ ಸ್ವಲ್ಪ ಬಿಸಿ ಇದ್ದೆ, ಅದಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಹಣ ನಾನು 500 ಕೊಟ್ಟಿದ್ದೇನೆ, ಬಾಕಿದು ನಾನು ನಾಳೆ ಕೊಡಿರಿ ಅಂಗಡಿ ಬಂದು. ಆಯ್ತಾಯ್ತು. ಮತ್ತೆ ಚಾ ಏನಾದ್ರು ಕುಡಿದು ಹೋಗ್ತೀಯಾ? ಬೇಡ, ಈಗ ಊಟ ಮಾಡಿದೆ ಅಷ್ಟೇ. ಹೌದಾ? ಹೌದು. ಸರಿ ಸರಿ ಬರ್ತೇನೆ. ಆಯ್ತಾಯ್ತು. ನೋಡು ಮಗಳೇ, ಮಿಕ್ಸಿ ಸರಿ ಉಂಟಂತ ಒಮ್ಮೆ ನೋಡು. ಅವನು ಈಗ ತಂದು ಮಾಡಿ ಬಂತ? ಹೌದೌದು. ಮತ್ತೆ ನೋಡು, ಬಾ ಕೂತ್ಕೋ ಸ್ವಲ್ಪ. ನೀರೆಲ್ಲ ತಂದು ಬಂದಿದೆಯಲ್ಲ? ಹೌದು ತಂದೆ. ಮಿಕ್ಸಿ ಒಂದು ಸರಿ ಮಾಡಿದೆ. ಇವತ್ತು ನಮ್ಗೆ ಏನಾದ್ರು ಕಡಿಲಿಕ್ಕೆ ಆಯ್ತಲ್ಲ, ಇಲ್ಲಾಂದ್ರೆ ಗ್ರೈಂಡರ್ ಒಂದು ಯಾವಾಗ ಬರ್ತದೆ? ನಾಳೆದು ತರ್ಬೋದು. ಅವರಿಗೆ ಒಂದು ಹೇಳಿದ್ರೆ ನೀವು ಫೋನ್ ಮಾಡ್ತಾ ಇರ್ಬೇಕು. ಹೇಳಿದ ಮೇಲೆ ಅವ್ರು ತರ್ತಾರ ಟೈಮಿಗೆ. ಇದೊಂದು ಬೇಗ ಅರ್ಜೆಂಟ್ ಹೇಳಿದಕ್ಕೆ ಬೇಗ ತಂದು ಕೊಟ್ಟ. ಮತ್ತೆ ಹಾಗೆ ಇವತ್ತು ಮಳೆ ಬರ್ಬೋದಾ? ಇವತ್ತು ಡೌಟ್ ಮಳೆ ಬರುವುದು. ಓ, ನಿನ್ನೆ ಒಂದು ಗುಡುಗು ನೋಡ್ಬೇಕಿತ್ತು ಮಧ್ಯಾಹ್ನ ಮೇಲೆ ಒಂದು ಮಳೆ. ಓ, ಇವತ್ತು ಬಿಸಿಲುಂಟು. ನಿನ್ನೆ ನಾನು ನಿಜ ಹೆದರಿ ಹೋಗಿದ್ದೇನೆ. ಬಟ್ಟೆ ಹೊರಗೆ ಹಾಕಿ ತೆಗಿತಾ ಇರ್ಬೇಕಾದ್ರೆ ಗುಡುಗು ಮಳೆ ಒಮ್ಮೆಲೆ ಬಾ ಟಾಪ್ ಅಂತ ಮನೆ ಮೇಲೆ ಸಿಡಿದು. ನಾನು ಎಷ್ಟು ಹೆದರಿದ್ದೇನೆ. ಮಳೆ ಸಂಜೆ ಬರುವಾಗ ಮೇನ್ ಸ್ವಿಚ್ ಎಲ್ಲ ತೆಗೆದು ಬಿಡುದು, ಮತ್ತೆ ಫ್ಯಾನ್ ಎಲ್ಲ ಹೋಗ್ಬೋದು, ಟಿವಿ ಎಲ್ಲ ಗುಡುಗು ಬರುವಾಗ. ಈಗ ಇದು ಗುಡುಗು ಸಿಡಿಲು ಹೇಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದು, ಈಗ ಬರ್ತದೆ ಸಡನ್ನ, ಮತ್ತೆ ಮಳೆ ಬರ್ತದೆ ಟಪಕ್ಕ, ಗುಡುಗು ಮತ್ತೆ ಮಳೆ, ಇದು ಸಿಡಿಲು. ಯಪ್ಪ, ಈಗ ಒಳ್ಳೆ ಬಿಸಿಲು ನೋಡು. ಈಗ ಮಧ್ಯಾಹ್ನ ಮೇಲೆ ಮಳೆನೆ, ಮಧ್ಯಾಹ್ನ ಮೇಲೆ ಮತ್ತೆ ಕತ್ತಲೇನೆ, ಮೋಡನೆ ಇಡೀ ದಿನ. ಇವತ್ತು ಹೇಗಿತ್ತು ಪದಾರ್ಥ ಮಾಡಿದ್ವಿ? ತುರೆ ಮತ್ತು ಎಂತ ಮಾಡಿದ್ವಿ ಇವತ್ತು? ತುರೆ ಮತ್ತು ಎಟ್ಟಿ ಅಲ್ಲ, ಒಳ್ಳೆದಿತ್ತು, ಸೂಪರ್ ಆಗಿದೆಲ್ಲ ಊಟ. ಇವತ್ತಿನ ತರಕಾರಿ ತರಬೇಕು ಸಂಜೆ ಹೋಗಿ. ಏನಿಲ್ಲ, ಸಂಜೆಗೆ ಏನಾದ್ರು ತರಕಾರಿ ತರುವ. ನಿನ್ನ ಅಪ್ಪನಿಗೆ ತರಕಾರಿ ಇಲ್ಲದ ಊಟ ಇಳಿಯುದಿಲ್ಲ. ಲತ್ತಂಡೆ ಏನಾದ್ರು ಸಿಗ್ಬೋದಂತ ನೋಡ್ತೇನೆ ಅವಳ ಮನೆಯಲ್ಲಿ. ಇಲ್ಲಿಯ ಮನೆಯಲ್ಲಿ ಲತ್ತಂಡೆ ಉಂಟ ನೋಡುವ. ಅವಳಿಗೆ ಫೋನ್ ಮಾಡಿ ಕೇಳಬೇಕು, ಇದ್ರೆ ಸ್ವಲ್ಪ ತರಕಾರಿ ತೆಗ್ದಿಡು ಅಂತ. ಎಲ್ಲ ಸಂತೆಗೆ ಕೊಡ್ತಾಳೆ ಅವಳು ಅಲ್ಲ, ಇಲ್ಲಿ ಕಾಣುದಿಲ್ಲಲ್ಲ.